ನಾವು ಮಾತನಾಡ್ತಾ ಇರುವಂತಹ ವಿಚಾರ ಅಂತಂದ್ರೆ ರಿಯಾಲಿಟಿ ಶೋಗಳಿಂದಾಗಿ ಇದರಲ್ಲಿ ಸ್ಟಾರ್ ನಟಗಳು ಭಾಗವಹಿಸೋದ್ರಿಂದ ಆ ಸಂದರ್ಭದಲ್ಲಿ ಬರುವಂತಹ ಚಲನಚಿತ್ರಗಳ ಮೇಲೆ ಒಂದು ದೊಡ್ಡ ಪರಿಣಾಮ ಬೀರ್ತಾ ಇರುವಂತದ್ದು. ಹಾಗಾಗಿ ಇದು ಫಿಲ್ಮ್ ಇಂಡಸ್ಟ್ರಿಗೆ ಮಾರಕ ಆಗ್ತಾ ಇದೆ ಎನ್ನುವಂತಹ ಮಾತು ನಿರ್ಮಾಪಕ ವಲಯದಿಂದ ಕೇಳಿ ಬರ್ತಾ ಇದೆ. ಆದರೆ ನಟ ನಟಿಯರು ಇದನ್ನ ಒಪ್ತಾರಾ, ಅವರು ಇದರಿಂದ ಇಂಡಸ್ಟ್ರಿ ಬೆಳೆಯುತ್ತೆ ಎನ್ನುವಂತಹ ಮಾತನಾಡ್ತಾ ಇದ್ರು. ಸಂಜನಾ, ನೀವು ಅಂತ ಇದ್ರಿ ಇಂಡಸ್ಟ್ರಿ ಬೆಳೆಯುತ್ತೆ ಇದರಿಂದ ಅಂತ ಹೇಳಿ, ಆದರೆ ಬಹಳ ವಿರುದ್ಧವಾದಂತಹ ಮಾತುಗಳು ಕೇಳಿ ಬರ್ತಾ ಇರೋದು. ಅಂದ್ರೆ ಒಂದು ಕಡೆಯಿಂದ ಇಂಡಸ್ಟ್ರಿಗೆ ಸಮಸ್ಯೆ ಆಗ್ತದೆ ಅಂತಿದ್ದಾರೆ, ಇಂಡಸ್ಟ್ರಿ ಬೆಳೆಯುತ್ತೆ ಅಂತ ಹೇಳ್ತಿದ್ರೆ. ಸೊ ಯಾವುದನ್ನು ನಂಬೋಣ ಅಂತ? I think, different people have different opinions, but ಒಂದಷ್ಟು ಟೆಕ್ನಿಷಿಯನ್ಸ್ ಮೂಲಕ ಯೋಚನೆ ಮಾಡಿದ್ರೆ ಸ್ಪಾಟ್ ಬಾಯ್ಸ್ ಆಗಿರ್ಬೋದು, ಲೈಟ್ ಬಾಯ್ಸ್ ಆಗಿರ್ಬೋದು, ಕ್ಯಾಮ್ರಾ ಪೀಪಲ್ ಆಗಿರ್ಬೋದು, ತುಂಬಾ ಕೆಲಸ ಬೆಳೆದಿದೆ ಇಂಡಸ್ಟ್ರಿಲಿ. ನಾಟ್ ಜಸ್ಟ್ ದಿಸ್ ರಿಯಾಲಿಟಿ ಶೋ, ಪ್ರತಿ ಒಂದು ರಿಯಾಲಿಟಿ ಶೋನ ನೀವು ನೋಡಿದ್ರೆ ರಿಯಲಿ ಎಂಪ್ಲಾಯಿಂಗ್ ಅ ಲಾಟ್ ಆಫ್ ಪೀಪಲ್. ತುಂಬಾ ಜಾಸ್ತಿ ಕೆಲಸ ಬೆಳೀತಾ ಇದೆ ಇಂಡಸ್ಟ್ರಿಲಿ. ಈ ಕಡೆ ಇದು ಬೆಳೀಲಿ, ಆ ಕಡೆ ಖಂಡಿತವಾಗ್ಲೂ ಸಿನಿಮಾನು ಬೆಳೀಲಿ, ಪ್ರತಿ ಕಡೆ ಕೆಲಸ ಬೆಳೀಲಿ ಅಂಡ್ ಜನ ಚೆನ್ನಾಗಿರ್ಲಿ ಅಂತ ನನ್ನ ಮೈ ಇಮ್ಯಾಜಿನೇಷನ್. ಓಕೆ, ಆದರೆ ಹಾಗಾಗ್ತಿಲ್ಲ ಅನ್ನೋದು ಪ್ರೊಡ್ಯೂಸರ್ ವಲಯದಲ್ಲಿ ಕೇಳಿ ಬರ್ತಾ ಇರೋದು. ಅಂದರೆ ಫಿಲ್ಮ್ ಬಂದಾಗ ಬೆಳಗ್ಗೆ ಶೋ, ಮ್ಯಾಟ್ನಿ ಶೋಗಳೆಲ್ಲ ಓಡ್ತವೆ, ಆದರೆ ಪ್ರೈಮ್ ಟೈಮ್ನಲ್ಲಿ ರಿಯಾಲಿಟಿ ಶೋಗಳು ಬರುವಂತಹ ಸಮಯದಲ್ಲಿ ಅದೇ ಟೈಮ್ನಲ್ಲಿ ಅವರ ಫಿಲ್ಮ್ಗಳನ್ನ ಹೋಗಿ ಜನ ನೋಡ್ತಿಲ್ಲ, ಅದು ದೊಡ್ಡ ಸಮಸ್ಯೆ ಆಗ್ತದೆ ಅಂತ ಒಪ್ತೀರಾ? ನಾನು ಆಡಿಯನ್ಸ್ ಆಗಿ ನನಗೆ ಸಿನಿಮಾ ಹಿಟ್ ಆದರೆ ನಾನು ಫಸ್ಟ್ ಪ್ರಯಾರಿಟಿ ನನ್ನ ಸಿನಿಮಾಗೆ ಕೊಡೋದು. ನಾನು ಹೋಗ್ಬಿಟ್ಟು ಸಿನಿಮಾನೇ ನೋಡೋದು. ರಿಯಾಲಿಟಿ ಶೋ ಮನೆಯಲ್ಲಿ ರೆಕಾರ್ಡ್ ಮಾಡಿಬಿಟ್ಟು ಅದಾದ್ಮೇಲೆ ರೀಪ್ಲೇನಲ್ಲೂ ನೋಡೋಕ್ಕಾಗತ್ತೆ, 2-3 ಸಲ ಬರುತ್ತೆ, ಇಂಟರ್ನೆಟ್ಟಲ್ಲಿ ಇರುತ್ತೆ, ಯೂಟ್ಯೂಬಲ್ಲಿ ಇರೋದ್ರಿಂದ ನಾನು ಆಮೇಲೆ ಹೋಗ್ಬಿಟ್ಟು ರಿಯಾಲಿಟಿ ಶೋಸ್ ನೋಡ್ಕೊಂಡ್ಬಿಡ್ತೀನಿ. ಬಟ್ ನಾನು ಅದರಿಂದ ಇದು ಮಿಸ್ ಮಾಡೋದು, ಇದರಿಂದ ಅದು ಮಿಸ್ ಮಾಡೋದು ಖಂಡಿತವಾಗ್ಲೂ ಆಗಲ್ಲ ಅಂತ ಹೇಳ್ತಾರೆ. ಎಸ್ ರಮೇಶ್ ಅವರೇ, ಅಂದರೆ ಒಂದು ಪಾಯಿಂಟ್ ಇವ್ರು ಹೇಳ್ತಾ ಇರೋಂಥದ್ದು ಅಂತಂದ್ರೆ ಮೀಡಿಯಾ ಈಗ ಸಾಕಷ್ಟು ಬೆಳೆದು ಬಿಟ್ಟಿದೆ. ಸೊ ಪಾಸ್ ಮಾಡ್ಕೊಂಡು ಬೇಕಾದಾಗ ನೋಡ್ಕೋತೀವಿ, ಫಿಲ್ಮ್ ಬೇಕು ಅಂತಂದ್ರೆ ಫಿಲ್ಮ್ ಹೋಗಿ ನೋಡ್ತಾರೆ. ಯಾಕೆ ಸುಮ್ಮನೆ ಅದಕ್ಕೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ತಾವು ನೋವು ಪಡ್ತಿದ್ದೀರಿ ಅಂತಾರೆ? ಇಲ್ಲ, ಆಕ್ಚುಲಿ ನೋವು ಅಂದ್ರೆ ಪ್ರೊಡ್ಯೂಸರ್ಸ್ ಆಕ್ಚುಲಿ ಕಳ್ಕೊಂಡ್ಮೇಲೆ ಅವ್ರಿಗೆ ಸೆಕೆಂಡ್ ಆಪ್ಷನ್ಸೇ ಇಲ್ಲ. ಆಮೇಲೆ ಆರ್ಟಿಸ್ಟ್ಗಳನ್ನ ಕಂಟ್ರೋಲ್ ಮಾಡೋಕ್ಕೆ ನಮ್ಮ ಕೈಯಿಂದ ಆಗಲ್ಲ. ಆರ್ಟಿಸ್ಟ್ ಅಂತ ಅಲ್ಲ, ಯಾರೊಬ್ಬರನ್ನು ಕಂಟ್ರೋಲ್ ಆಗಲ್ಲ, ಮಾಡಬಾರ್ದು. ನಾವು ಅಲ್ಲ, ಯಾರಿಗೂ ಯಾರ ಮೇಲೆ ಕಂಟ್ರೋಲ್ ಇಲ್ಲ. ಆಕ್ಚುಲಿ ಏನಂದ್ರೆ ಇಟ್ಸ್ ದೇರ್ ಅವರ್ ಪರ್ಸನಲ್ ಥಿಂಗ್ಸ್. ವಿ ಕೆನಾಟ್ ಟೆಲ್ ದಟ್, ವಿ ಕೆನ್ ಓನ್ಲಿ ರಿಕ್ವೆಸ್ಟ್ ದೆಮ್. ಇದಾಗ್ತಾ ಇದೆ, ಈ ತರ ಆದ್ರೆ ಇಂಡಸ್ಟ್ರಿನಲ್ಲಿ ದೊಡ್ಡ ಆರ್ಟಿಸ್ಟ್ಗಳೆಲ್ಲ ನೀವು ಇದಕ್ಕೆ ಹೋದ್ರೆ, ಟಿವಿಗೆ ಹೋದ್ರೆ ಈ ಕಡೆ ಬರೋಂಥ ಆಡಿಯನ್ಸ್ ಕ್ರೌಡ್ ಏನಿದೆ ಅದು ಕಮ್ಮಿ ಆಗ್ತಾ ಇದೆ. ಅದು ರೇಷಿಯೋ ಗೊತ್ತಾಗ್ಬಿಡುತ್ತದೆ ಎಲ್ರಿಗೂ. ಎವ್ರಿಬಡಿ ವಿಲ್ ಕಮ್ ಟು. ಆಮೇಲೆ ಅದಿಲ್ಲದೆ ಬೇರೆ ಫಿಲ್ಮ್ಸ್ ಬೇರೆ ಇದೆ. ನಮ್ಗೆ ಬೇರೆ ಫಿಲ್ಮ್ಸ್ ಆ ಇದ್ರಲ್ಲಿ ಕಾಂಪೀಟ್ ಮಾಡ್ಬೇಕಾದ್ರೆ 100% ಸತ್ಯ ಇರೋನು, ಪಿಕ್ಚರ್ ಚೆನ್ನಾಗಿರೋ ನಿಂತ್ಕೊಳ್ತಾನೆ, ಜೊಳ್ಳೆಲ್ಲ ಹೊರಟೋಗುತ್ತೆ. ಅದ್ರಲ್ಲಿ 2 ಮಾತಿಲ್ಲ. ವಿ ಹ್ಯಾವ್ ಟು ಮೇಕ್ ದ ಫಿಲ್ಮ್ ಬೆಸ್ಟ್, ವಿ ಹ್ಯಾವ್ ಟು ಗಿವ್ ದ ಬೆಸ್ಟ್ ಫಿಲ್ಮ್, ದೆನ್ ಓನ್ಲಿ ಫಿಟೆಸ್ಟ್ ಇಸ್ ದ ಸರ್ವೈವಲ್. ಅದ್ರದ್ದು 2 ಮಾತಿಲ್ಲ. ಬಟ್ ಏನಂದ್ರೆ ಬರೋದು ಯಾವಾಗ ನೀವು ಆಲ್ ಆರ್ಟಿಸ್ಟ್ ಆರ್ ಟುಡೇ ಇನ್ ಟಿವಿ, ಬಟ್ ಸ್ಟಿಲ್ ನಾವು ಅದನ್ನ ಬೇಡ ಅನ್ನಕ್ಕಾಗಲ್ಲ. ಹೌ ನಾವು ಓನ್ಲಿ ದ ಥಿಂಗ್ ಇಸ್, ನಿನ್ನೆ ಅಷ್ಟೊಂದು ಜನ ಪ್ರೊಡ್ಯೂಸರ್ಸ್ ಬೇಡ್ಕೊಂಡಾಗ ಕೇಳ್ಬೋದಲ್ಲ ಅಂತ ಅಷ್ಟೇ ನನ್ನ ಇದು. ಅವ್ರದ್ದು ನ್ಯಾಯ ಇದೆ, ಇವ್ರದ್ದು ನ್ಯಾಯ ಇದೆ. ಇದು ವಯಾ ಮೀಡಿಯಾಲೆಲ್ಲ ಕುತ್ಕೊಂಡು ಓಕೆ ಯಾರ್ಗ ಅನ್ಯಾಯ ಜಾಸ್ತಿ ಆಗ್ತಿದೆ ಇದರಿಂದ, ಇನ್ನೊಬ್ರು ಕ್ಯಾಮ್ರಾ ಮಾಡ್ತಾರೆ, 100% ಯಾರ ಹೊಟ್ಟೆ ಮೇಲೆ ಯಾರು ಹೊಡಿಯಕ್ಕಿಲ್ಲ. ಎಲ್ರೂ ಕೆಲಸ ಸಿಗ್ಬೇಕು, ಎಲ್ರೂ ಬೆಳಿಬೇಕು. ಇಟ್ಸ್ ಅ ಹೆಲ್ತಿ ಸೈನ್ಸ್. ಬಟ್ ಒಂದ್ ಸೈಡು ತುಂಬಾ ಕುಗ್ಗೋಗ್ತಾ ಇದ್ದಾರೆ. ಆ ಕುಗ್ಗೋವರ್ನ ಯಾರು ಎತ್ತೋದು? ಅಂದ್ರೆ ವೆಂಕಟೇಶ್ವರ ಅಂದ್ರೆ ಕೂತು ಮಾತಾಡಿದ್ರೆ ಆಗತ್ತಾ? ಇದು ಕೂತು ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ, ವೇದಿಕೆ ಸಾಧ್ಯ ಇದೆ, ಆದ್ರೆ ಇವೆರಡನ್ನು ಕೋ ಎಕ್ಸಿಸ್ಟ್ ಆಗ್ಬೇಕು. ಮುಂಚೆ ಹೇಗಿತ್ತು ಅಂದ್ರೆ ಅಡ್ವರ್ಟೈಸಿಂಗ್ ಮೀಡಿಯಾ ಅಂದ್ರೆ ಬೇರೆ 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 ಪ್ಲಾನ್ ಇತ್ತು. ಇವತ್ತು ಯೋರ್ ಟೆಲಿವಿಷನ್ ಈಸ್ ಅನ್ ಅಡ್ವರ್ಟೈಸಿಂಗ್ ಮೀಡಿಯಾ, ಪ್ಲಸ್ ಇಟ್ಸ್ ದ ಬಿಗ್ಗೆಸ್ಟ್ ಮೀಡಿಯಾ ವೇರ್ ಯು ಕ್ಯಾನ್ ರೀಚ್ ಔಟ್ ಟು ಪೀಪಲ್. ಯಾವುದೇ ಫಿಲ್ಮ್ ರಿಲೀಸ್ ಯಾವುದೇ ಫಿಲ್ಮ್ ಆಗ್ಲಿ, ಒಂದು ಇಂಟರ್ವ್ಯೂ ಆಗ್ಲಿ, ಒಂದು ಪ್ಯಾನಲ್ ಆಗ್ಲಿ, ಒಂದು ಪ್ರಮೋಷನ್ ಆಗ್ಲಿ, ಮೀಡಿಯಾ ನಿಮಗೆ ಬೇಕೇ ಬೇಕು. ಇವರು ಮೀಡಿಯಾನ ಕಂಪ್ಲೀಟ್ ಆಗಿ ತೆಗೆಳಿದ್ರೆ ಮೀಡಿಯಾ ಸಪೋರ್ಟ್ ಮಾಡೋದಿಲ್ಲ, ಅದನ್ನು ಇವ್ರುಗಳಿಗೆ ಬಿಟ್ಕೊಡಕ್ ಆಗ್ತಿಲ್ಲ. ಅಂಡ್ ಅಂಡರ್ಸ್ಟ್ಯಾಂಡ್, ಬ್ಯಾಂಗ್ಳೂರ್ ಇಸ್ ನೋ ಮೋರ್, ಕರ್ನಾಟಕ ಇಸ್ ನೋ ಮೋರ್. ಕನ್ನಡಿಗರದು ಮಾತ್ರ ಆಗ್ತಾ ಇಲ್ಲ. ಅವರು ನೋವು ಎಲ್ಲಿಂದ ಬರ್ತಾ ಇದೆ ಅಂತ ನನಗೆ ಅರ್ಥ ಆಗ್ತಿದೆ. ಇಟ್ ಇಸ್ ಬಿಕಮ್ ಅ ಕಾಸ್ಮೋಪಾಲಿಟನ್ ಸಿಟಿ ವೇರ್ ಆಸ್ ಲಾಟ್ ಆಫ್ ಅದರ್ ಪೀಪಲ್ ಆರ್ ಕಮಿಂಗ್. ಕನ್ನಡ ಇಸ್ ಆಲ್ರೆಡಿ ಡಿಪ್ಲೀಟಿಂಗ್, ಅಂದ್ರೆ ತುಂಬಾ ಕಮ್ಮಿ ಆಗ್ತಾ ಇದೆ. ನಮ್ಮ ಹತ್ರ 8 ಕೋಟಿ ಜನ ಇದ್ರು, ಅದ್ರಲ್ಲಿ ಕನ್ನಡಿಗರು ಎಷ್ಟು ಅನ್ನೋದು ಪ್ರಶ್ನೆ ಆಗ್ಬಿಡುತ್ತೆ. ಅಂಡ್ ಕನ್ನಡ ಫಿಲ್ಮ್ ಎಷ್ಟು ಜನ ಚೂಸ್ ಮಾಡ್ತಾರೆ ಅನ್ನೋದಾಗ್ಬಿಡುತ್ತೆ. ಸೊ ಆಕೆ ಹೇಳೋದ್ರಲ್ಲೂ ತಪ್ಪಿಲ್ಲ, ಇವ್ರು ಹೇಳೋದ್ರಲ್ಲೂ ತಪ್ಪಿಲ್ಲ, ಇಬ್ರದ್ದು ತಪ್ಪಿಲ್ಲ. ಬಟ್ ಚೇಂಬರ್ ಅನ್ನೋದು ಒಂದು ಡಿಸಿಷನ್ ತಗೊಂಡಾಗ
ಯಾವತ್ತು ಕಡಾಖಂಡಿತವಾಗಿ ಇದನ್ನ ನೀವು ಮಾಡ್ಲೇಬೇಕು ಇಲ್ಲಾಂದ್ರೆ ನಾವು ಚುಚ್ಚಿಬಿಡ್ತೀವಿ ಅಂತ ಚೇಂಬರ್ ಹೇಳಿಲ್ಲ. ಅದನ್ನ ಕೂತು ಕುಲಂಕುಷವಾಗಿ ಮಾತಾಡಿ ಸಾರ್ಟ್ ಔಟ್ ಮಾಡಬೇಕು. ಪ್ರೊಡ್ಯೂಸರ್ಸ್ ಸ್ವಲ್ಪ ಜನ ಏನ್ ಒಂದು ಮಾಡಿದ್ರು, ರಿಕ್ವೆಸ್ಟ್ ನಾವು 8ನೇ ತಾರೀಕು ಹೋಗ್ತೀವಿ ಬಿಗ್ ಬಾಸ್ ನಾವು ಕಾಲ್ ಬೇಕಾದ್ರೆ ಬೀಳ್ತೀವಿ ಸುದೀಪ್ಗೆ ಅನ್ನೋ ತರ ಹೊರಟೋಯ್ತು. ಆ ತರ ಹೋಗಿ ನಿನ್ನೆ ಆ ತರ ಚರ್ಚೆ ಬಂದಾಗ ಚೇಂಬರ್ ಅಧ್ಯಕ್ಷರಾದಂಥವ್ರು ಅಲ್ಲಿ ಬಂದಂಥವ್ರನ್ನ ಅವ್ರು ವಹಿಸ್ಕೊಳ್ಳೇಬೇಕಾಗ್ತದೆ. ಆಮೇಲೆ ಸತ್ಯ ಅವ್ರಿಗೆ ಗೊತ್ತಾಗತ್ತೆ, ಓಕೆ ನೊಂದಿರೋ ಪಕ್ಷಕ್ಕೆ ಯಾವಾಗ್ಲೂ ನಾವು ಏನ್ ಮಾಡ್ತೀವಿ ಅಂದ್ರೆ ಯಾರಾದ್ರೂ ತುಂಬಾ ನೊಂದಿರೋನ್ಗೆ ನಾವು ಕೈ ಕೊಡೋದು ಸತ್ಯ, ಅದು ಕೊಡ್ಬೇಕಾಗ್ತದೆ. ಕೈ ಹಿಡಿಯುವಂಥವ್ರು ಸಿಗ್ತಾ ಇಲ್ಲ ಅಂತ ಅನ್ಸುತ್ತೆ. ಎಲ್ಲಿ ಸಮಸ್ಯೆ ಆಗ್ತಿದೆ ಅನ್ಸುತ್ತೆ ವೆಂಕಟೇಶ್ವರ? ಸ್ಪಂದನೆ ಇಲ್ಲಿರ್ತಕ್ಕಂಥ ತುಂಬಾ ಗ್ಯಾಪ್ ಇದೆ. ಇಲ್ಲಿ ಯಾಕೆ ಇಷ್ಟೊಂದು ಭಿನ್ನಾಭಿಪ್ರಾಯಗಳಿದೆ, ಎಲ್ಲ ವೈಯಕ್ತಿಕವಾಗಿ ಯಾಕೆ ಹೊಂತಿದ್ದಾರೆ ಅಂತ ಹೇಳಿದ್ರೆ ದೇರ್ ಇಸ್ ಎ ಬಿಗ್ ಗ್ಯಾಪ್ ಬಿಟ್ವೀನ್ ದಿ ಆರ್ಟಿಸ್ಟ್ ಅಂಡ್ ಚೇಂಬರ್. ಸೊ ಒಂದು ಮಾತೃ ಸಂಸ್ಥೆ ಅಂತ ನಾವೇನು ಅನ್ಕೊಂಡಿದೀವಿ ವಾಣಿಜ್ಯ ಮಂಡಳಿ, ಆ ಮಾತೃ ಸಂಸ್ಥೆ ಒಂದು ಅಪೀಲನ್ನು ಮಾಡಿದಾಗ ಸ್ಪಂದನೆ ಮಾಡಬೇಕಾಗಿರೋದು ಅಂಗಸಂಸ್ಥೆಯ ಜವಾಬ್ದಾರಿ. ಸ್ಪಂದನೆ ಸಿಕ್ತಿಲ್ಲ. ಸಿಕ್ಕಿದ್ರೆ ಇದು ಚರ್ಚೆ ಆಗ್ತಿರ್ಲಿಲ್ಲ, ಅಲ್ಲೇ ಮಾತುಕತೆ ಆಗ್ತಾ ಇತ್ತು. Give it some time is all I'm just saying. ನಾನು ಹೇಳ್ತಿರೋದು ಇದು ಇವತ್ತಿನ ವಿಚಾರ ಅಲ್ಲ. ಇದು ನಿರ್ಮಾಪಕ ರಸ್ತೆಗೆ ಇಳಿದು ತನ್ನ ಸ್ಯಾಟಲೈಟ್ ರೈಟ್ಸ್ಗೋಸ್ಕರ ಆಗ್ಲಿ ಮತ್ತೊಂದು ರೈಟ್ಸ್ಗೋಸ್ಕರ ಆಗ್ಲಿ ನಿಂತಾಗ ಯಾರ ಮುಂದೆ ಬರ್ತಿದ್ದಾರೆ? 18 ದಿವಸ ವಾಣಿಜ್ಯ ಮಂಡಳಿ ಮುಂದೆ ಉಪವಾಸ ಕೂತ್ರು ಜನ, ಯಾರು ಬಂದ್ರು? ಯಾಕೆ ಇವ್ರಿಗೆ ಜವಾಬ್ದಾರಿಗಳಿಲ್ವಾ? ಇವ್ರಿಗೆ ತಮ್ಮ ಬದುಕೇ ಮುಖ್ಯನಾ? ತಮ್ಮನ್ನು ಬೆಳೆಸಿದವರು ಸಾಕ್ತಾ ಇಲ್ಲ. ಇವತ್ತು ಅಧ್ಯಕ್ಷ ಬರಕ್ ಆಗ್ತಿಲ್ಲ ಅಂಬರೀಶ್ ಅವರು, ಸರಿ ಅವ್ರಿಗೇನೇನು ಕಾರಣಗಳಿರ್ಬೋದು, ಕಾರ್ಯದರ್ಶಿ ಬರದೇ ಇರ್ಬೋದು, ಮತ್ತೊಬ್ಬ ಉಪಾಧ್ಯಕ್ಷನೋ ಸದಸ್ಯನೋ ಖಜಾಂಚಿನೋ ಯಾರಾದ್ರೂ ಬಂದು ಸ್ಪಂದಿಸ್ಬೇಕಲ್ಲ ವಾಣಿಜ್ಯ ಮಂಡಳಿಗೆ. ಸೊ ಅದೆಲ್ಲಿ ಸ್ಪಂದನೆ ಆಗ್ತಾ ಇದೆ? ಗ್ಯಾಪ್ ಬೆಳೀತಾ ಇದೆ ಜಾಸ್ತಿ. ಕೇರ್ ಮಾಡ್ತಿಲ್ಲ ಅವರು. ಇಲ್ಲ ಅಪ್ರೋಚ್ ಅಲ್ಲಿ ಸಮಸ್ಯೆ ಆಗ್ತಿದೆಯಾ ಅಥವಾ ಆ ಕಡೆಯಿಂದನೇ ಏನ್ ಮಾಡ್ಬೇಕು? ಕಾಲಿಗೆ ಬಿಡ್ತೀವಿ ಅಂತ ಹೇಳಿದೀವಿ, ನಮಗೋಸ್ಕರ ಅಲ್ಲ. ನಮ್ಗೆ ಯಾವ ಹೀರೋಗಳದ್ದು ಯಾವ ಸೂಪರ್ ಸ್ಟಾರ್ ಡೇಟ್ ಬೇಕಿಲ್ಲ ನಮ್ಗೆ. ಇಂಡಸ್ಟ್ರಿ ಸಮಗ್ರವಾಗಿ ಯೋಚನೆ ಮಾಡಿ. ಯಾರ್ಯಾರು ನಿಮ್ಮಿಂದ ಕಳ್ಕೊಂಡಿದ್ರೆ ಅಟ್ಲೀಸ್ಟ್ ಅವ್ರ ಕಡೆ ಗಮನ ಕೊಡಿ. ಇವತ್ತು ಸ್ಯಾಟಲೈಟ್ ಇವತ್ತು 10,000ದಿಂದ ಹಿಡಿದು ಇವತ್ತು 10 ಕೋಟಿವರೆಗೂ ಹೊರಟಾಗಿತ್ತು. ಇವತ್ತು 10 ಪೈಸಾ ಇಲ್ಲ. ಇವತ್ತು ಅಂತ ಒಂದು ಸಂದರ್ಭದಲ್ಲಿ ನಿರ್ಮಾಪನ ಕೈ ಹಿಡಿಯುವಂತ ಜನ ಯಾರು? ಈಗ ಈ ವಿಷಯಕ್ಕೆ ಬಂದಾಗ ಅದಕ್ಕೂ ಮುನ್ನ ಒಬ್ರು ಕಾಲರ್ ಇದ್ದಾರೆ, ಆರ್ಜೆ ನೇತ್ರ ಅವರು, ಬಿಗ್ ಬಾಸ್ ನ ಸ್ಪರ್ಧಿಯಾದಂತವರು. ನೇತ್ರ ನಮಸ್ಕಾರ. ನಮಸ್ತೆ ನೇತ್ರ, ತಾವು ಬಿಗ್ ಬಾಸ್ ನಲ್ಲಿ ಸ್ಪರ್ಧಿಯಾದಂಥವ್ರು, ಅದರಲ್ಲಿ ಮನರಂಜನೆ ತಾವು ಪಡ್ಕೊಂಡಿದ್ದೀರಿ, ಹಾಗೇನೆ ಜನಕ್ಕೂ ಕೂಡ ಕೊಟ್ಟಿದ್ರಿ. ಆದ್ರೆ ಈಗ ಅದ್ರ ಬಗ್ಗೆ ರಿಯಾಲಿಟಿ ಶೋಗಳ ಬಗ್ಗೆ ಒಂದು ಪ್ರಶ್ನೆ ಉದ್ಭವ ಆಗಿರುವಂತದ್ದು ಸಿನಿಮಾ ಇಂಡಸ್ಟ್ರಿಯ ಕಡೆಯಿಂದ ಆಗಿರುವಂತದ್ದು. ಆ ಪ್ರಶ್ನೆಗೆ ತಾವೇನಂತೀರಿ? ಅಂದ್ರೆ ಸ್ಟಾರ್ ನಟರು ನಟಿಯರು ಅಲ್ಲಿ ಭಾಗವಹಿಸೋದ್ರಿಂದಾಗಿ ಫಿಲ್ಮ್ಗಳಿಗೆ ಹೊಡೆತ ಬೀಳ್ತಾ ಇದೆ ಅಂತ ಹೇಳಿ ತಮ್ಮ ಪ್ರಕಾರ ಏನ್ ಅನ್ಸುತ್ತೆ? ಆ ರೀತಿ ಹೇಳ್ತಾ ಹೋದ್ರೆ ನಮ್ಮ ಕನ್ನಡ ಸಿನಿಮಾಗಳಿಗೆ ಹೊಡೆತ ಬೀಳೋದಕ್ಕೆ ಕಾರಣಗಳು ಒಂದೆರಡಲ್ಲ, ಬಹಳಷ್ಟಿದಾವೆ. ಅದ್ರಲ್ಲಿ ಮೇ ಬಿ ಒನ್ ಆಫ್ ದ ರೀಸನ್ಸ್ ಇದಾಗಿರಬಹುದು. ಈಗ ಬಿಗ್ ಬಾಸ್ ಅಂತ ಒಂದು ಹೊಡೆತ ಮತ್ತೆ ಇನ್ನೊಂದು ಜಾಸ್ತಿ ಮಾಡ್ತಾ ಇದೆ ಅಂತಿದ್ದಾರೆ ಅವರು. ಹೌದು ಖಂಡಿತ. ಯಾಕೆಂದ್ರೆ ಈಗೊಂದು ಬಿಗ್ ಬಾಸ್ ಅಂತ ಶೋ ಆಗ್ಲಿ ಬಂದಾಗ ಜನ ಹೆಚ್ಚಾಗಿ ಟಿವಿಗೆ ಮೊರೆ ಹೋಗೋದು ಕಾಮನ್. ಅದು ಅದ್ರಲ್ಲೂ ಈಗ ಫಾರ್ ಅ ಶೋ ಲೈಕ್ ದ್ಯಾಟ್ ಬಿಗ್ ಬಾಸ್ ಅಂತ ಶೋಗೆ ಸುದೀಪ್ ಅನ್ನುವಂತ ಆಂಕರೇ ಬೇಕಾಗ್ತಾರೆ. ಈಗ ಯಾರೋ ಒಬ್ರು ಬಂದು ಸುಮ್ನೆ ಹಾಗೆ ನಡ್ಸ್ಕೊಡೋದಕ್ ಆಗೋದಿಲ್ಲ ಆ ಶೋನ. ಸೊ ಅಂತ ಒಂದಿದಕ್ಕೆ ಸುದೀಪ್ ಅವರು ಬೇಕಾಗ್ತಾರೆ. ಹೌದು ಖಂಡಿತ. ಬಟ್ ಫಿಲ್ಮ್ ಅಂತ ಈ ಕಡೆ ಹೊಡೆತ ಬೀಳುತ್ತೆ ಅಂತ ಅನ್ನುವಾಗ ಎಲ್ಲೋ ಒಂದ್ ಕಡೆ ಆ ಒಂದು ಬ್ಯಾಲೆನ್ಸ್ ನಾವು ಸ್ಟ್ರೈಕ್ ಮಾಡೋದ್ರಲ್ಲಿ ನಾವು ಮಿಸ್ ಆಗ್ತಾ ಇದೆಯಾ ಅಂತ. ಎಲ್ಲೋ ಆ ಒಂದು ಕಮ್ಯುನಿಕೇಶನ್ ಗ್ಯಾಪ್ ಪ್ರಾಬಬ್ಲಿ ಪ್ರೊಡ್ಯೂಸರ್ಸ್ಗೂ ಇವ್ರಿಗೂ ಸರಿಯಾದ ಮಾತುಕತೆ ಮಾಡ್ಕೊಂಡು ಯಾವ ರೀತಿ ನಾವ್ ಇದನ್ನ ತಗೊಂಡ್ ಹೋಗ್ಬೋದು ಮುಂದಕ್ಕೆ. ಯಾಕೆಂದ್ರೆ ಪೂರ್ತಿ ಒಬ್ಬ ಆರ್ಟಿಸ್ಟ್ಗೆ ನೀನ್ ಈ ಕೆಲಸ ಮಾಡ್ಲೇಬೇಡ ಅಂತ ಹೇಳೋದು ತಪ್ಪಾಗುತ್ತೆ. ಸೊ ಒಬ್ಬ ಆರ್ಟಿಸ್ಟ್ ಎಲ್ಲಾ ರೀತಿಯಾದ ಕೆಲಸಗಳಲ್ಲೂ ತೊಡಗಿಸ್ಕೊಳ್ಳೋದಕ್ಕೆ ಅವರು ತುಂಬಾ ಹಾತೊರಿತಿರ್ತಾರೆ. ಅಂತ ಸಮಯದಲ್ಲಿ ನಾವು ಇದ್ ಮಾಡ್ಲೇಬೇಡಿ, ಇದೇ ಮಾಡಿ ಹೌದು. ಅಟ್ ದ ಸೇಮ್ ಟೈಮ್ ನಮ್ ಕನ್ನಡ ಸಿನಿಮಾಗಳನ್ನ ಉಳಿಸ್ಕೊಳ್ಳೋದು ನಮ್ ಕೈನಲ್ಲೇ ಇದೆ. ಇವಾಗ ನಾವು ಕನ್ನಡಿಗರು ನಮ್ಮ ಸಿನಿಮಾ ಓಡ್ಲೇಬೇಕು ಅಂತ ಒಂದು ಪರಿಸ್ಥಿತಿ ಬಂದಿದೆ ಇವಾಗ. ದಯವಿಟ್ಟು ನೋಡಿ, ದಯವಿಟ್ಟು ನಮ್ ಸಿನಿಮಾ ಕೊಂಡ್ಕೊಳ್ಳಿ, ದಯವಿಟ್ಟು ನೋಡಿ, ಆತರ ಬೇಡ್ಕೊಳ್ಳೋ ಪರಿಸ್ಥಿತಿಗೆ ನಾವು ಬಂದ್ಬಿಟ್ಟಿದೀವಿ. ಸೊ ಅಂತ ಸಂದರ್ಭದಲ್ಲಿ ಆ ಒಂದು ಕಮ್ಯುನಿಕೇಶನ್ ಗ್ಯಾಪ್ ಪ್ರಾಬಬ್ಲಿ ಒಂದ್ ಐಡಿಯಾ ನಾವೆಲ್ಲೋ ಮಿಸ್ ಆಗ್ತಾ ಇದೀವ. ಏನ್ ಮಾಡಬಹುದು? ನಮ್ ಕನ್ನಡಿಗರಲ್ಲಿ ಮೊದಲು ಕನ್ನಡತನ ಫಸ್ಟ್ ಬೆಳೆಸ್ಬೇಕು. ಅವಾಗ ಯಾವ ಟಿವಿ ಶೋನು ಯಾವ್ದು ಪ್ರಾಬ್ಲಮ್ ಮಾಡಲ್ಲ. ನಾನ್ ಕನ್ನಡ ನೋಡ್ತೀನಿ, ನಾನು ಆಚೆ ಹೋದ್ರೆ ನಾನು ಕನ್ನಡ ಮಾತಾಡ್ತೀನಿ, ಕನ್ನಡ ಸಿನಿಮಾ ನೋಡ್ತೀನಿ ಅನ್ನೋದು ನಮ್ ಕನ್ನಡಿಗರಲ್ಲಿ ಎಲ್ಲಿವರೆಗೂ ಬ್ಯಾಲೆನ್ಸ್ ಆಕ್ಟ್ ಮಾಡಿದ್ರೆ ಬಹುಶಃ ಪ್ರಶ್ನೆ ಉದ್ಭವ ಆಗಲ್ಲ ಅಂತೀರಿ. ಯಾವ ಟಿವಿ when a film is done they have to go back to the channels for the satellite rate. ಯಾರು ಇಲ್ಲಿ ಯಾರನ್ನು ವಿರೋಧ
ಮಾಡ್ಕೊಳಕ್ಕಾಗಲ್ಲ. ಎರಡನೇದು, ಮತ್ತೆ ಇನ್ನೊಂದು ತೊಂದ್ರೆ ಸುದೀಪ್ ಯಾಕೆ ಅವರು ಏನಕ್ಕೆ ಬೇಕೇ ಬೇಕು ಅಲ್ಲಿಗೆ ಇನ್ನೊಂದು ತೊಂದರೆ ಏನಾಯ್ತು ಅಂದ್ರೆ we have ಆಕ್ಚುಲಿ senior artist. ನಮ್ಗೆ ಯಾರಾದ್ರೂ ಚಿಕ್ಕವ್ರು ಹೇಳ್ಬಿಟ್ರೆ ಕೇಳಲ್ಲ. ಸುಷ್ಮಾ ಈಗ ಏನ್ ತೊಂದರೆ ಆಗಿದೆ ಅಂದ್ರೆ ಎಲ್ಲ ಆಯ್ತಲ್ಲ, ಓಕೆ ಆರ್ಟಿಸ್ಟ್ ಆಯ್ತು ಎಲ್ಲಾನು, ಆಲ್ ಆಫ್ ಎ ಸಡನ್ ಫ್ರಮ್ 1.5 year ಸ್ಯಾಟಲೈಟ್ ನ ಬೈ ಮಾಡೋದು ನಿಲ್ಸ್ಬಿಟ್ರು. ಇದು ಯಾವ ತರ ಆಗೋಯ್ತು ಅಂದ್ರೆ ಪ್ರೊಡ್ಯೂಸರ್ಸ್ ಸಾಯೋ ಪರಿಸ್ಥಿತಿಗೆ ಬಂದ್ಬಿಡ್ತು. ಇವಾಗ ಅವ್ರೇನ್ ಹೇಳ್ತಾರೆ ಅಂದ್ರೆ ನಾವು ನಿಮ್ಗೆ 25 ಲಕ್ಷ ಕೊಡೋ ಬದಲು ನಾವು 4 ಜನ ಆರ್ಟಿಸ್ಟ್ ಇಟ್ಕೊಂಡು ಒಂದು ಪ್ರೋಗ್ರಾಮ್ ಮಾಡ್ತಿದೀವಿ ಅಂತ ಬಂದ್ಬಿಡ್ತು. ಸ್ಯಾಟಲೈಟ್ ಬಯಸ್ ಇಲ್ಲ. ನಾವು ವಾಟ್ ಈಸ್ ದ ಪೊಸಿಷನ್ ನಾವು ಆಫನ್ ಪ್ರೊಡ್ಯೂಸರ್ ನಮ್ಗೆ ಏನಿತ್ತು ಅಂದ್ರೆ ಥಿಯೇಟರ್ ಮಾತ್ರ ಓಕೆ, ಬೇರೆ ರೆವಿನ್ಯೂಸ್ ಅಂತ ಒಂದು ಚಿಕ್ಕದಿತ್ತು ನಮ್ಗೆ. ಇವಾಗ ನಾವೆಲ್ಲ ಎಲ್ಲಿ ಹೋಗ್ಬೇಕು? ಸ್ಯಾಟಲೈಟ್ ಬೈ. ಥ್ಯಾಂಕ್ ಯು ನೇತ್ರ, ಧನ್ಯವಾದಗಳು. Hey, congrats, mommy girl, Netra. Lovely to hear from you. Thank you. Bye. ಅಂಡ್ ವೆರಿ ಗುಡ್. ಈ ತರ ನಮ್ತನ ಬೇಕೇ ಬೇಕು. ನಾವು ಕನ್ನಡ ಇದೆಲ್ಲ ಇಲ್ಲ ಅಂದ್ರೆ ನಾವಿಲ್ಲ. ನಾವೆಲ್ಲ ಒಂದು 30 ವರ್ಷ ಚಳುವಳಿ ಮಾಡ್ಕೊಂಡ್ ಬಂದಿರೋರು. ಇದುವರೆಗೂ ನಾವು ಸುಮ್ಮನೆ ಕೂತೇ ಇಲ್ಲ. ವಿ ಸ್ಟಾರ್ಟೆಡ್ ಫ್ರಮ್ ಗೋಕಾಕ್ ಚಳುವಳಿಯಿಂದ. ನನ್ನ ಮನೆ, ನನ್ನ ಹೇಳ್ಬಾರ್ದು, ನಾವೆಲ್ಲ ಚಳುವಳಿಲೇ ಇದ್ದವ್ರು. ನಾವೆಲ್ಲ ಕನ್ನಡಕ್ಕೋಸ್ಕರ ಬಂದು ಸಿನಿಮಾಗೆ ಬಂದಿದ್ದೀವಿ. ಈಗ ಗೊತ್ತು, ಉತ್ತರನೂ ಗೊತ್ತು, ಆದ್ರೆ ಅದನ್ನ ಕಂಡುಕೊಳ್ಳುವಂತ ಈಗ ಅದಕ್ಕೆ ಏನ್ ಮಾಡಿದ್ರು ಚೇಂಬರ್ ಈ ಮಾರ್ಗ ತಪ್ಪು ಪ್ರಾಬ್ಲಮ್ ಕರೆಕ್ಟ್, ಮಾರ್ಗ ತಪ್ಪು. ಯಾಕೆ ಅಂದ್ರೆ ಈ ಚೇಂಬರ್ ಮೊನ್ನೆ ಕರೆಕ್ಟ್. ನೀಡ್ ಟು ಸಿಟ್ ಡೌನ್ ನಾಟ್ ವಿತ್ ದ ಆರ್ಟಿಸ್ಟ್ ಅಂಡ್ ಫೈಟ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಆರ್ಟಿಸ್ಟ್ ಗಿರೋದ್ ಬೆಲೆ ಒಂದೇ, ಫೇಸ್ ವ್ಯಾಲ್ಯೂ, ಮುಖ. ಅದು ಇಲ್ಲಿ ಸೆಲ್ ಆಗ್ಲಿ ಅಲ್ಲಿ ಸೆಲ್ ಆಗ್ಲಿ, ಪಾಪ ಅವ್ರು ಅದ್ರಲ್ಲಿ ಇಟ್ಕೊಂಡು ಜೀವನ ಮಾಡ್ತಾರೆ. ಎರಡನೇದು, ಇದು ಮಾತಾಡ್ಬೇಕಾಗಿರೋದು ಚಾನೆಲ್ ಹಿರಿಯರು ಕೂತ್ಕೊಂಡು, ನಾವು ಸ್ಯಾಟಲೈಟು ತಗೋತಾ ಇಲ್ಲ, ನಿಮ್ ಆರ್ಟಿಸ್ಟ್ನು ನಾವು ತಗೊಂಡ್ಬಿಟ್ಟಿದೀವಿ. ಈಗ ಚಾನೆಲ್ಸ್ಗಳೇ ಸಿನಿಮಾನು ಮಾಡ್ತಾ ಇರೋದ್ರಿಂದ ಈ ಪ್ರೊಡ್ಯೂಸರ್ಸ್ ಏನಾಗಿದೆ, ದೇ ಆರ್ ಹೆಲ್ಪ್ಲೆಸ್. ನೀವ್ ಏನಕ್ಕೆ ಸುದೀಪೆ ಮಾಡ್ಬೇಕು ಅಂದ್ರೆ, ಹೌದು ನೀವ್ ಬೇರೆ ಯಾರಾದ್ರೂ ಚಿಕ್ಕವ್ರನ್ನ ಇಟ್ರೆ ಯಾರು ಕೇಳ್ತಾರೆ, ನೀನ್ ಯಾರು ಹೇಳಕ್ಕೆ ಅಂತೀವಿ ನಾವು. ಇನ್ನೊಂದು ಚಾನಲ್ ಅವ್ರನ್ನ ನಾವು ವಿ ಕಾಂಟ್ ಫೋರ್ಸ್ ದೆಮ್, ವಿ ಕಾಂಟ್ ಫೋರ್ಸ್ ದ ಚಾನಲ್ ಆಲ್ಸೋ. ಯಾರು ಫೋರ್ಸ್ ಮಾಡಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ. ಇಟ್ಸ್ ಅನ್ ಇಂಡಸ್ಟ್ರಿ. ಒಬ್ಬರನ್ನೊಬ್ರು ಕೈ ಹಿಡೀರಿ ಅಂತ ಹೇಳೋದಷ್ಟೇ. somebody has to come to the help. Support the chamber. And chamber needs to put in their problem in front of the channel saying that dude ನೀವ್ ಹಿಂಗ್ ಮಾಡ್ತಾ ಇರೋದ್ರಿಂದ ಇಲ್ಲ ಆರ್ಟಿಸ್ಟ್. ಅದನ್ನ ಹೇಳಿದ್ರಲ್ಲ ಸಾರಾ ಗೋವಿಂದ್ ಅವ್ರು ನೆನ್ನೆ, ಅದಷ್ಟೇ ಹಂಬಲ್ ಆಗಿ ರಿಕ್ವೆಸ್ಟ್ ಮಾಡಕ್ ಆಗಲ್ಲ. ಮಾಡಿದ್ರು ಅವರು ಮಾಡಿರೋದು. ಅವರು ಚಾನಲ್ ಹೆಡ್ಸ್ ಕೇಳ್ಕೊಂಡ್ರು, ಅದಾದ್ಮೇಲೆ ಆರ್ಟಿಸ್ಟ್ ಕೇಳ್ತಾರೆ. ಅಂಡ್ ಈ ರಿಕ್ವೆಸ್ಟೆಡ್ ಲಿಟ್ರಲಿ ಆಮೇಲೆ ನಾವು ಪ್ರೊಡ್ಯೂಸರ್ಸ್ ಯಾವತ್ತೂ ನಾವು ಬಹಳಷ್ಟು ಬಾರಿ ಸುದ್ದಿ ಬಂದಿದೆ. ಅಂದ್ರೆ ಸಂಜನಾ, ಆಗಿದ್ರೆ ಇದಕ್ಕೆ ಪರಿಹಾರ ಏನು ಅಂತ? ಯಾಕಂದ್ರೆ ಒಂದು ಕುಟುಂಬ ಒಡೆದ ಮನೆ ಆಗ್ಬಾರ್ದು. ಹಾಗಾಗಿ ಎಲ್ಲಿ ದಾರಿ ಏನು ಅಂತೀರಿ? ಐ ಥಿಂಕ್ ಸಕ್ಸಸ್ ಇಸ್ ದಿ ಓನ್ಲಿ ರೂಟ್. ನೀವು ಸಕ್ಸಸ್ ಆಗಿದ್ರೆ ನಿಮಗೆ ಕಂಪ್ಲೇಂಟ್ಸ್ ಇರಲ್ಲ. ನಿಮ್ ಸಿನಿಮಾ ಹಿಟ್ ಇದ್ರೆ ಸ್ಯಾಟಲೈಟ್ ತಗೊಳ್ತಾರೆ. ನಿಮ್ ಸಿನಿಮಾ ಫ್ಲಾಪ್ ಇದ್ರೆ ಥಿಯೇಟರ್ ಅಲ್ಲೇ ನೋಡಿಲ್ಲ ಅಂದ್ರೆ ಟೆಲಿವಿಷನ್ ಅಲ್ಲಿ ಯಾಕೆ ನೋಡ್ತಾರೆ? ಹಿಟ್ ಸಿನಿಮಾಸ್ ಮಾಡಿದ್ರೆ, ಪಕ್ಕಾ ಸ್ಕ್ರಿಪ್ಟ್ಸ್ ಮಾಡಿದ್ರೆ, ಗ್ರೇಟ್ ಪ್ಲಾನಿಂಗ್ ಮಾಡಿದ್ರೆ ಎಲ್ಲರೂ ಗೆಲ್ತಾರೆ. ಸೊ ಹಿಟ್ ಆಗೋರು ಇಂಡಸ್ಟ್ರಿಯಲ್ಲಿ ಉಳ್ಕೊಳ್ತಾರೆ, ಮುಂದೆ ಹೋಗ್ತಾರೆ. ಅದ್ ಎಷ್ಟೇ ದೊಡ್ಡ ಪ್ರೊಡ್ಯೂಸರ್ ಇರ್ಬಹುದು, ಎಷ್ಟೇ ಚಿಕ್ಕ ಪ್ರೊಡ್ಯೂಸರ್ ಇರ್ಬಹುದು. ಯುನೋ, ಒಂದ್ ಗೋಧಿ ಬಣ್ಣ ಎಂಬೋ ಚಿಕ್ಕ ಸಿನಿಮಾ ಹಿಟ್ ಆಗಿ ಅದ್ ಸ್ಯಾಟಲೈಟ್ ತಗೊಂಡು ಸಿನಿಮಾ nobody knows that ಅದು ದೇವರ ಕೈಯಲ್ಲಿದೆ ಅದು ಸರ್. ಯಾರಿಗೂ ಇಲ್ಲ, ಗೊತ್ತಿಲ್ಲ. ಒಂದೇ ಕುಟುಂಬ ಅಷ್ಟೇ ಒಳ್ಳೆ ಕೆಲಸ ಮಾಡಿ, ಒಳ್ಳೆ ಆಗಿದೆ, ಪ್ಲಾನಿಂಗ್ ಮಾಡಿ ಸಕ್ಸಸ್ ಗೋಸ್ಕರ ರೆಡಿ ಆಗಿ. ಈ ಟೆಕ್ನಿಕಲ್ ಇಶ್ಯೂಸ್ ಅಲ್ಲಿ ಯಾವ್ದು ಸಮಸ್ಯೆ ಆಗದೇ ಇಲ್ಲ ಅಂತ. ಹೌದು, ಎಲ್ಲ ಹಿಟ್ ಆದ್ರೆ, ಈಗ ಸಿನಿಮಾ ಹಿಟ್ ಆದ್ರೆ 100% ಸ್ಯಾಟಲೈಟ್ ಹೋಗುತ್ತೆ. 1 ಕೋಟಿ ಖರ್ಚು ಮಾಡಿದ್ರೆ 6 ಕೋಟಿಗೆ ಹೋಗುತ್ತೆ. ನೀವು ಡಬ್ಬಾ ಸಿನಿಮಾ ಮಾಡಿದ್ರೆ ಡಬ್ಬಾನೇ ಆಗ್ತೀರಾ ನೀವು ಜೀವನದಲ್ಲಿ. ಕೊನೆಯದಾಗಿ I'll tell you. ಪರಿಹಾರ ಎಲ್ಲಿ ಅಂದ್ರೆ, ಪ್ರಶ್ನೆಗಳಿದೆ, ಸವಾಲಿದೆ, ಅದರ ಉತ್ತರ ಕಂಡುಕೊಳ್ಳಲೇಬೇಕಾದಂತಹ ಅನಿವಾರ್ಯತೆ ಇಡೀ ಚಿತ್ರರಂಗಕ್ಕಿರೋದ್ರಿಂದ ಹಿನ್ನೆಲೆಯಲ್ಲಿ ಸಂಕ್ಷಿಪ್ತವಾಗಿ ಏನ್ ಮಾಡಬಹುದು? ಮುಂದಿನ ಹೆಜ್ಜೆ ಏನು ತಮ್ಮ? Television is interdependent on cinema. Cinema is interdependent. ಮಾಡ್ಕೊಂಡಿದ್ದಾರೆ. ಮುಂದೇನು ನೋಡಿ ಮೇಡಮ್, ನಮ್ಮ ಪ್ರಯತ್ನಗಳೆಲ್ಲೂ ಹಲವಾರು ವರ್ಷಗಳು ಮಾಡ್ಕೊಂಡು ಬಂದಿದ್ದೀವಿ. ಪ್ರಶ್ನೆ ಮಾಡಿದ್ರೆ ನೀನು ಯಾರು ಅಂತ ಕೇಳ್ತಾರೆ. ಪ್ರಶ್ನೆ ಮಾಡಲಿಲ್ಲ ಅಂತ ಹೇಳಿದ್ರೆ ನೀನು ಮಾಡಿದ ಸಿನಿಮಾ ಡಬ್ಬಾ ಅಂತಾರೆ. ನೀನು ಸ್ಕ್ರಿಪ್ಟು ಅಯೋಗ್ಯ ಸ್ಕ್ರಿಪ್ಟು ಅಂತಾರೆ. ಸಕ್ಸಸ್ ಆದ್ರೆ ನಂದು ಅಂತಾರೆ. ಅಲ್ಲ, ಈಗ ಇರೋದೆಲ್ಲ ನಾನು ಹೇಳ್ತೀನಿ ಕೇಳಿ, ಹೆಜ್ಜೆ ಏನು ಅಂತ ಅದನ್ನೇ ಹೇಳ್ತಿರೋದು. ಇದು ಬಿಡ್ಬೇಕು, ಇದನ್ನ
ಇದು ನನ್ನ ಮನೆ, ಸಮಸ್ಯೆ ಎಲ್ಲೋ ಇದೆ ಅಂದಾಗ ದೊಡ್ಡವರೆಲ್ಲ ಸೇರ್ಕೊಂಡು ಹಿಂಗಿದೆಯಪ್ಪ ಸರಿ ಮಾಡ್ಕೊಳ್ರಿ ಅನ್ನೋ ಒಂದು ಮನಸ್ಥಿತಿ ವ್ಯವಸ್ಥೆ ಆಗ್ಬೇಕಿಲ್ಲಿ. ಎಸ್, ಅಂದ್ರೆ ಮನಸ್ಥಿತಿ ಆಗ್ಬೇಕು ಅಂತ ಹೇಳಿದ್ರೆ ಬದಲಾಗ್ಬೇಕು ಅಂತ ಹೇಳಿದ್ರೆ ನಾನು ಅನ್ನೋದನ್ನ ಬಿಡ್ಬೇಕಷ್ಟು. ನಾನು ಅನ್ನೋದನ್ನ ಬಿಟ್ರೆ ಎಲ್ಲವೂ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಹಿರಿಯರೆಲ್ಲ ಕೂತು ಮಾತಾಡಿದ್ದಾರೆ, ಒಂದು ನಿರ್ಧಾರ ತಗೊಂಡಿದ್ದಾರೆ. ಅದು ಮಾತುಕತೆ ಏನಾಗ್ತಿದೆ ಅನ್ನೋದು ನೋಡೋಣ. ಬಿಕಾಸ್ ಐ ಟೆಲ್ ಯು, ಸಾರಾ ಗೋವಿಂದ್ ಸರ್ ಇಸ್ ನಾಟ್ ಸಂಬಡಿ ಹೂಸ್ ಅ ಕಿಡ್. ಅವ್ರು ತುಂಬಾ ವರ್ಷಗಳಿಂದ ಇಂಡಸ್ಟ್ರಿ ನೋಡ್ಕೊಂಡು ಬಂದಿರೋಂಥವ್ರು. ಅವ್ರು ಏನ್ ಆದ್ರೆ ಅನಾಹುತ ಆಗುತ್ತೆ, ಹೇಗೆ ತಡಿಬಹುದು, ಇಟ್ ಮೇ ನಾಟ್ ಬಿ ಅಕ್ಯುರೇಟ್, ಬಟ್ ಹಿ ಇಸ್ ಮೇಕಿಂಗ್ ಅ ಮೂವ್. ಸೊ ಆದಷ್ಟು ಬೇಗ ಈ ಮನೆ ಮತ್ತೆ ಅದೇ ರೀತಿಯಲ್ಲಿ ಮುಂದುವರಿಲಿ, ಸಮಸ್ಯೆಗಳು ಬಗೆಹರಿಲಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲರಿಗೂ ಕೂಡ ಚರ್ಚೆಲಿ ಭಾಗಿದ್ದಕ್ಕೆ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಬಹುಶಃ ಪ್ರಶ್ನೆಯೂ ಅಲ್ಲೇ ಇದೆ, ಉತ್ತರವೂ ಅಲ್ಲೇ ಇದೆ. ಕಂಡುಕೊಳ್ಳುವಂತಹ ಮಾರ್ಗದಲ್ಲಿ ಸಮರ್ಪಕವಾದಂತಹ ಹಾದಿಯಲ್ಲಿ ಸಮರ್ಪಕವಾಗಿ ಹೆಜ್ಜೆ ಇಡೋದಷ್ಟೇ ಬಾಕಿ ಇರುವಂಥದ್ದು. ಆ ಹೆಜ್ಜೆ ಹೇಗಿರುತ್ತೆ ಚಿತ್ರರಂಗ ಅನ್ನೋದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ನೋಡೋಣ ಮುಂದೇನಾಗುತ್ತೆ ಅಂತ. ಇದು ಇವತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.